ನಮಸ್ತೆ, ಪದ್ಮ ಕಿಚನ್ಗೆ ಸ್ವಾಗತ. ಇವತ್ತು ನಾನು ರವೆ ದೋಸೆ ಮಾಡ್ತಾಯಿದ್ದೀನಿ. ರವೆ ದೋಸೆ ಮಾಡೋದಕ್ಕೆ ಏನೇನು ಬೇಕು ಅಂತ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು 1 ಬೌಲಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅದಾದ ನಂತರ ಅದರಲ್ಲಿ ಅರ್ಧ ಚಿರೋಟಿ ರವೆ, ಅದರಲ್ಲಿ ಒಂದು ಕಾಲು ಭಾಗದಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಮತ್ತು ಅದರ ಜೊತೆಗೆ ಸ್ವಲ್ಪ ತೆಂಗಿನ ತುರಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸಣ್ಣಕ್ಕೆ ಹಚ್ಚಿಟ್ಕೊಂಡಿರೋಂಥದ್ದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ನಾನು ತುರಿದಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಈರುಳ್ಳಿ ತವಾ ಮೇಲೆ ಹಾಕೋದಕ್ಕೆ ನಾನು ಇವಾಗ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಅದನ್ನು ರವೆ ತೋರಿಸ್ನಲ್ಲ, ರವೆ ಹಾಕ್ತಾಯಿದ್ದೀನಿ. ಅದಾದ ನಂತರ ನಾನು ಒಂದು ಕಾಲು ಭಾಗ ಮೈದಾ ಹಿಟ್ಟು ತೋರಿಸಿದ್ನಲ್ವ, ಅದು ಹಾಕ್ತಾಯಿದ್ದೀನಿ. ಉಪ್ಪು, ಇದು ಜೀರಿಗೆ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಮಾತ್ರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಆಗಿನ ತುರ್ಕಂದೆ ನಾನು. ಇದನ್ನು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕೋಬೇಕು. ನಾನು ಇದರಲ್ಲಿ 1 ಲೋಟ ಹಾಕ್ತಾಯಿದ್ದೀನಿ. ನೋಡಿ, ಇದರಲ್ಲಿ ನಾನು 1 ಲೋಟ ಹಾಕಿದ್ದೀನಿ. ಈ ರೀತಿ ನೀಟಾಗಿ ಕಲಿಸ್ಕೋಬೇಕು. ನೀರು ದೋಸೆ ನಾನು ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ನಾನು ಒಂದು ತವ ಇಟ್ಕೊತಾ ಇದ್ದೀನಿ. ಆ ತವ ಇಟ್ಕೊಂಡು ಅದು ಸ್ವಲ್ಪ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕೋಣ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ತವನ ಕಾಯೋಕ್ಕಿಟ್ಟೆ. ಎಣ್ಣೆ ಹಾಕಿ ಇದನ್ನು ಈರುಳ್ಳಿ ಎಲ್ಲ ಈ ಥರ ತಿಕ್ಕಿದ್ರೆ ದೋಸೆ ಕಚ್ಕೊಳ್ಳಲ್ಲ. ಅದಕ್ಕೋಸ್ಕರನೇ ನಾನು ಈರುಳ್ಳಿ ತಿಕ್ತೀನಿ. ಅದಾದ ನಂತರ ಇವಾಗ ನಾನು ದೋಸೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಲೈಟಾಗಿ ಈರುಳ್ಳಿನ ನಾನು ಅದು ತವ ಮೇಲೆ ಹಾಕ್ತಾಯಿದ್ದೀನಿ. ಈ ರೀತಿ ನಾವು ತೆಳ್ಳಗೆ ನೀರಲ್ಲಿ ಕಲಸಿರೋದನ್ನ ಈ ರೀತಿ ಹಾಕಿದ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ನೀರು ದೋಸೆ ಆಗಿರೋದ್ರಿಂದ ತುಂಬ ತೆಳುವಾಗಿ ಬರುತ್ತೆ. ಇದು ತುಂಬ ಗಟ್ಟಿಯಾಗಬಾರ್ದು. ಈ ಥರ ತೆಳು ಆದಮೇಲೆ ಈ ರೀತಿ ಹಾಕಿ ಅದಾದ ನಂತರ ಮೇಲೆ ಸ್ವಲ್ಪ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಎಣ್ಣೆ ಕೂಡ ಹಾಕೋಬೋದು. ನನಗೆ ಎಣ್ಣೆ ಬೇಡ ಅಂದ್ಬಿಟ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕಂದ್ರೆ ಸ್ವಲ್ಪ ಗರಿಯಾಗಿ ಬರುತ್ತೆ. ಅದಕ್ಕೋಸ್ಕರನೇ ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮನೇಲಿ ಅರ್ಜೆಂಟ್ ಇದ್ದಾಗ ಒಬ್ಬರಿಗೆ ಅಥವಾ ಇಬ್ಬರಿಗೆ ಬೇಕು ಅಂದಾಗ ಈ ರೀತಿ ಮಾಡ್ಕೊಬೋದು. ಮನೇಲೇ ಈಸಿಯಾಗಿ ಮಾಡ್ಕೊ ತಿನ್ನೋಂಥದ್ದು ಇದು ನೀರು ದೋಸೆ. ರವೆ ಹಾಕೊಂಡು ಮಾಡ್ಬೋದು. ಈ ರೀತಿ ಸುಲಭವಾಗಿ ತೆಗಿಬೋದು. ಇದೇನು ತುಂಬ ಕಷ್ಟ ಅಂತ ಏನಲ್ಲ. ಈ ರೀತಿ ತೆಗ್ದಾದ ನಂತರ ಮತ್ತೆ ನಾನು ಇದನ್ನು ಉಲ್ಟಾ ಹಾಕಿ ಸ್ವಲ್ಪ ಲೈಟಾಗಿ ಬೇಯಿಸ್ಕೊಂಡೆ. ಇದನ್ನು ಉಲ್ಟಾ ಹಾಕಿ ತುಂಬ ಬೇಯಿಸೋದು ಬೇಕಾಗಿಲ್ಲ. ಯಾಕೆಂದರೆ ಅದು ತುಂಬ ತೆಳು ಇರೋದ್ರಿಂದ ಅದು 2 ಕಡೆ ಏನು ಬೇಯಿಸೋಂಥದ್ದು ಏನಿರಲ್ಲ. ನಾನು ಸ್ವಲ್ಪ ಬಿಸಿ ಆಗಲಿ ಅಂದ್ಬಿಟ್ಟು ಬೇಯಿಸಿದೆ. ನೋಡಿ, ಇವಾಗ ನನ್ನ ದೋಸೆ ರೆಡಿಯಾಗಿದೆ. ನೀರು ದೋಸೆ, ರವೆ ದೋಸೆ, ನೀರು ದೋಸೆ 2 ಒಂದೇ ಥರ ಬರುತ್ತೆ. ನೋಡೋದಕ್ಕೂ ಒಂದೇ ಥರ ಇರುತ್ತೆ, ತಿನ್ನೋದಕ್ಕೂ ಒಂದೇ ಥರ ಇರುತ್ತೆ. ಆದರೆ ಇದು ರವೆ ದೋಸೆ ಸ್ವಲ್ಪ ಟೇಸ್ಟು ಬೇರೆ ಇರುತ್ತೆ. ನೋಡಿ, ಈ ರೀತಿ ಅದು ಚಿಕ್ಕದಾಗೇ ಇದ್ದರೂ ಪರವಾಗಿಲ್ಲ, ಸ್ವಲ್ಪ ತೆಳುವಾಗೆ ಹಾಕಬೇಕು. ಅದಕ್ಕೆ ನೋಡಿ, ನಾನು ಇನ್ನೂ ಒಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ದೋಸೆ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ನಮ್ಮ ಮಟನ್ ಸಾಂಬಾರು ಮಾಡಿಟ್ಟಿದೆ, ಅದನ್ನೇ ಈ ಥರ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಸೂಪರಾಗಿತ್ತು. ನೀವು ಕೂಡ ಮನೇಲಿ ಮಾಡ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗೋದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ತಪ್ಪದೆ